ನಮಸ್ಕಾರ. ನಾನು ಇಂದು ಡಯಾಬಿಟಿಕ್ ಪೇಷಂಟ್ಸ್ ಯಾರಾದರೂ ಲಾಂಗ್ ಸ್ಟ್ಯಾಂಡಿಂಗ್ ಮೆಡಿಸಿನ್ ಸೇವನೆ ಮಾಡುವಂತಹ ಡಯಾಬಿಟಿಕ್ ಪೇಷಂಟ್ಸ್ ಆಗಿರಲಿ ಅಥವಾ ಅನ್ಕಂಟ್ರೋಲ್ ಡಯಾಬಿಟಿಕ್ ಪೇಷಂಟ್ಸ್ ಆಗಿರಲಿ, ಇಲ್ಲವಾದರೆ ಬೇರೆ ರೋಗದಿಂದ ಬಳಲ್ತಿರ್ತಕ್ಕಂತಹ ಪೇಷಂಟ್ಗಳು ಯಾರಿಗೆ ಟಿಶ್ಯೂ ಡಿಜನರೇಷನ್ ಆಗುತ್ತದೆಯೋ ಅವರಿಗೆ ಒಂದು ಅತಿ ಉತ್ತಮವಾದಂತಹ ಹಣ್ಣುಗಳನ್ನು ನಾನು ತಿಳಿಸಲು ಬಯಸುತ್ತೇನೆ. ಇವುಗಳಲ್ಲಿ ಲೋ ಶುಗರ್ ಮತ್ತು ಲೋ ಕಾರ್ಬೋಹೈಡ್ರೇಟ್ಸ್ ಇದ್ದು ಗುಡ್ ಫ್ಯಾಟ್ ಇರುವಂತಹ ಹಣ್ಣುಗಳಾಗಿವೆ. ಇವುಗಳಿಂದ ಟಿಶ್ಯೂ ಡಿಜನರೇಷನ್ ಕಂಟ್ರೋಲ್ ಆಗಿಬಿಟ್ಟು ಆರೋಗ್ಯ ಹೆಚ್ಚಾಗಲು ಸಹಾಯ ಮಾಡುತ್ತವೆ. ನನ್ನ ಹೆಸರು ಡಾಕ್ಟರ್ ದೀಪಕ್ ಬಿಲ್ಲೆ, ನಿಮ್ಮ ಆರೋಗ್ಯ ತಜ್ಞ. ಮೊದಲನೇದಾಗಿ ನಾನು ನೋಡುವುದಾದರೆ ಅವಕಾಡೋ ಎನ್ನುವಂತಹ ಹಣ್ಣು ಅತಿ ಉತ್ತಮವಾದಂತಹ ಒಂದು ಗುಡ್ ಫ್ಯಾಟ್ ಇದೆ. ಅದಕ್ಕಾಗಿ ನಮ್ಮ ದೇಹದಲ್ಲಿ ಅದು ಉಷ್ಣತೆಯನ್ನು ಕಡಿಮೆ ಮಾಡಿ ಟಿಶ್ಯೂಗೆ ಹೆಲ್ತ್ ಅನ್ನು ಅದು ಮೇಂಟೈನ್ ಮಾಡಲು ಸಹಾಯ ಮಾಡುತ್ತದೆ. ಇದರ 1 ಕಪ್ ನಾವು ಸೇವನೆ ಮಾಡಿದರೆ ಅದರಲ್ಲಿ 10 ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟ್ ನಮಗೆ ಸಿಗುತ್ತದೆ. ಅದಕ್ಕಾಗಿ ಶುಗರ್ ಪೇಷಂಟ್ ಸಹ ನಾವು ಡಯಟ್ ಮಾಡುತ್ತಾ ಈ ಹಣ್ಣನ್ನು ನಾವು ಸೇವನೆ ಮಾಡಬಹುದು. ನೆಕ್ಸ್ಟ್ ನೋಡುವುದಾದರೆ ಬೆರೀಸ್ ಅಂದರೆ ಬಹಳ ಇವೆ. ಅದರಲ್ಲಿ ನಾವು ಬ್ಲೂಬೆರಿ ಆಗಿರ್ಬೋದು, ರಾಸ್ಬೆರಿ ಆಗಿರ್ಬೋದು, ಇಂಡಿಯನ್ ಗೂಸ್ಬೆರೀಸ್ ಆಗಿರ್ಬೋದು, ಈ ರೀತಿ ಅವುಗಳನ್ನು ನಾವು ಅರ್ಧ ಕಪ್ ನಾವು ಸೇವನೆ ಮಾಡಿದರೆ ನಮಗೆ ಅದರಲ್ಲಿ 10 ಗ್ರಾಮ್ಸ್ನಷ್ಟು ಕಾರ್ಬೋಹೈಡ್ರೇಟ್ ಸಿಗುತ್ತದೆ ಮತ್ತು ಗುಡ್ ಶುಗರ್ ಅದರಲ್ಲಿ ಇದೆ. ಹಾಗಾಗಿ ಇದನ್ನು ಸಹ ಡಯಟ್ ಕಂಟ್ರೋಲ್ ಮಾಡುತ್ತಾ ನಾವು ಸೇವನೆ ಮಾಡಬಹುದು. ಮೂರನೇದಾಗಿ ನಾವು ನೋಡುವುದಾದರೆ ಗ್ರೀನ್ ಬನಾನಾ. ಇದನ್ನು ನಾವು ಬಾಯ್ಲ್ ಮಾಡಿಬಿಟ್ಟು ಹಣ್ಣನ್ನು ನಾವು ಸ್ಮೂತಿ ಮಾಡಿಬಿಟ್ಟು ಸೇವನೆ ಮಾಡಬಹುದು. ಇದನ್ನು ನಾವು ಸೇವನೆ ಮಾಡಿದರೆ ಇದರಿಂದ ಸಹ ನಮ್ಮ ಟಿಶ್ಯೂ ಡಿಜನರೇಷನ್ ಕಡಿಮೆ ಆಗಿಬಿಟ್ಟು ಹೆಲ್ದಿ ಟಿಶ್ಯೂ ಡೆವಲಪ್ ಮಾಡಲು ಇವು ಸಹಾಯ ಮಾಡುತ್ತವೆ. ಹಾಗಾಗಿ ನಮಗೆ ಸೀಸನಲ್ಲಿ ಸಿಗತಕ್ಕಂತಹ ಈ ಹಣ್ಣುಗಳನ್ನು ನಾವು ಸೇವನೆ ಮಾಡಿದರೆ ದೇಹಕ್ಕೆ ಬೇಕಾಗಿರುವ ಉತ್ತಮವಾದಂತಹ ವಿಟಮಿನ್ಸ್ ಮತ್ತು ಪ್ರೋಟೀನ್ಸ್ ಆಗಿರಲಿ, ಗುಡ್ ಫ್ಯಾಟ್ ಆಗಿರಲಿ ಹಾಗೂ ಮಿನರಲ್ಸ್ ಆಗಿರಲಿ, ಇವುಗಳಲ್ಲಿ ನಮಗೆ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.